ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಶ್ವವಾಣಿ ಸ್ಪೆಷಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ವೈದೇಹಿ ಬಾಟಿ. ಕರ್ಣ ಸೀರಿಯಲ್ ಸಿಕ್ಕಾಪಟ್ಟೆ ಹೈಪ್ ಅನ್ನ ಪಡ್ಕೊಂಡಿರುವಂತಹ ಒಂದು ಸೀರಿಯಲ್. ಈ ಸೀರಿಯಲ್ ನಲ್ಲಿ ಕರ್ಣ ಆಗಿ ರೋಲ್ ಪ್ಲೇ ಮಾಡ್ತಾ ಇರುವಂತಹ ಕಿರಣ್ ರಾಜ್ ಅವರು ನಮ್ಮ ಜೊತೆಗೆ ಇದ್ದಾರೆ. ತುಂಬಾನೇ ಸ್ಟ್ರಗಲ್ ಪಟ್ಟಿದ್ದೀನಿ ಅವರ ಇಂಟರ್ವ್ಯೂ ಸಿಗಬೇಕು ಅಂತ. ಫೈನಲಿ ನಾನು ಮುಂದೆ ಕೂರಿಸ್ಕೊಂಡಿದ್ದೀನಿ. ಕಿರಣ್ ರಾಜ್ ಸರ್, ನಮ್ಮ ಇಂಟರ್ವ್ಯೂಗೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ಪೆಷಲ್ ಆಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಕ್ಷಮೆ ಇರಲಿ, ನಿಮಗೆ ಗೊತ್ತಿದೆ ಯಾವ ಥರ ಸ್ಟಾರ್ಟಿಂಗ್ ಇನಿಷಿಯಲಿ ಹೆಕ್ಟಿಕ್ ಇರುತ್ತೆ. ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಟೈಮ್. ಎಕ್ಸಾಕ್ಟ್ಲಿ ಈಗ ರೈಟ್ ಟೈಮ್ ಇದೆ ನೋಡಿ. ಸೊ ಈಗ ಇಂಟರ್ವ್ಯೂಲಿ ನಾನು ಡೇಟ್ ಟೈಮ್ ಎಲ್ಲ ಹೇಳ್ಬೋದು, ಇಲ್ಲಾಂದ್ರೆ ಆ ಪ್ರಶ್ನೆಲ್ಲೇ ಸ್ಟ್ರಕ್ ಆಗಿರ್ತಿದ್ವಿ, ಯಾವಾಗ ಬರುತ್ತೆ ಅಂತ. ಓಕೆ, ಸೊ ಪ್ರೋಮೋ ನೋಡಿದೆ, ಸಾಂಗ್ಸ್ಗಳಂತೂ ಒಂದು ಸಾಂಗ್ ನೋಡಿದೆ. ನಿಮ್ಮ ಎಂಟ್ರಿನೇ ಸಿಕ್ಕಾಪಟ್ಟೆ ಒಂದು ದೊಡ್ಡ ಸಿನಿಮಾ ಹೀರೋ ವೈಬ್ ಕೊಡೋಂಗೆ ಎಂಟ್ರಿ ಇದೆ. ಸೊ ಸಿಕ್ಕಾಪಟ್ಟೆ ಸ್ಪೆಷಲ್ ಅಂತ ಅನಿಸುತ್ತೆ ನನಗಂತೂ ಕರ್ಣ ಸೀರಿಯಲ್ ನಿಮ್ಮ ಒಂದು ಕೆರಿಯರಲ್ಲಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ಇಟ್ಸ್ ಅ ಆ್ಯಡ್ ಆನ್ ಇನ್ ಟರ್ಮ್ಸ್ ಆಫ್ ವರ್ಕ್ ಗ್ರಾಫ್ ನೋಡೋದಾದರೆ ಇಟ್ಸ್ ಎಟ್ ದಿಸ್ ರೈಟ್ ಟೈಮ್ ಅಂತ ಅನಿಸುತ್ತೆ. ಆ್ಯಂಡ್ ದ ಕೈಂಡ್ ಆಫ್ ಮೇಕಿಂಗ್ ವಿ ಹ್ಯಾವ್ ಇನ್ ಕರ್ಣ, ಈಗ ಏನು ನೆಸೆಸಿಟಿ ಇದೆ ಅಥವಾ ವಾಟ್ ಪೀಪಲ್ ಆರ್ ಲುಕಿಂಗ್ ಫಾರ್, ಅದು ಕಂಪ್ಲೀಟ್ ಪ್ಯಾಕೇಜ್ ಇದರಲ್ಲಿದೆ. ಸೊ ಐ ಆಮ್ ವಿತ್ ದ ರೈಟ್ ಟೀಮ್ ಆ್ಯಂಡ್ ರೈಟ್ ಪ್ರಾಜೆಕ್ಟ್ ಅಂತ ಐ ಫೀಲ್ ಹ್ಯಾಪಿ. ಒಂದು ನಾನು ನಿಮ್ಮ ಬಗ್ಗೆ ಹೇಳಬೇಕಂದ್ರೆ ಏನು ಹೇಳಿರ್ತೀರಾ ಅದಕ್ಕೆ ಸ್ಟಿಕ್ ಆಗ್ತೀರಾ ಅಂತ. ಬಿಕಾಸ್ ನಾನು 2-3 ಸಲ ನೋಡಿದ್ದೀನಿ. ಇವತ್ತು ಈ ಸೀರಿಯಲ್ ಬಗ್ಗೆ ಬರೋವಾಗಲೂ ನೀವು ಹೇಳಿದ್ರಿ ಮೆನ್ ಸೆಂಟ್ರಿಕ್ ಆ ಥರದೊಂದು ರೋಲ್ ಇದ್ದರೆ ನಾನು ಪಕ್ಕಾ ಮಾಡ್ತೀನಿ ಅಂತಂದು. ಅದಕ್ಕೆ ನೀವು ವೆಯ್ಟ್ ಮಾಡ್ತಾ ಇದ್ರಿ. ಸೊ ಆ ರೋಲ್ ಸಿಕ್ಕಿದೆ. ಇತ್ತೀಚಿನ ದಿನಗಳಲ್ಲಿ ಸೀರಿಯಲ್ಗಳಲ್ಲಿ ನಾವು ನೋಡ್ತಾ ಹೋದರೆ ವುಮೆನ್ ಸೆಂಟ್ರಿಕ್ ಜಾಸ್ತಿ ಇರುತ್ತೆ. ಸೊ ನೀವು ಒಂದು ಪರ್ಫೆಕ್ಟ್ ಟೈಮು, ಪರ್ಫೆಕ್ಟ್ ಪ್ರಾಜೆಕ್ಟಿಗೆ ಕಾಯ್ತಾ ಕೂತಿದ್ರಿ. ಸೊ ಅದು ಬಂದಿದೆ. ಎಷ್ಟು ಸ್ಪೆಷಲ್ ಇದೆ ನಿಮ್ಮ ಕರಿಯರಲ್ಲಿ ಕರ್ಣ ಸೀರಿಯಲ್? ನಾನು ಆಗಲೇ ಹೇಳಿದಾಗೆ ಇಟ್ಸ್ ಅ ಆ್ಯಡ್ ಆನ್. ಆ್ಯಂಡ್ ಮುಂಚೆ ಒಂದಷ್ಟು ಶೋ ಮಾಡಿದಾಗ ಎಲ್ಲ ಒಂದಷ್ಟು ಎಕ್ಸ್ಪ್ಲೋರಿಂಗ್ ಎಲ್ಲ ಆಗೋಗಿತ್ತು ಅಂತ ನಂಗೆ ಅನಿಸುತ್ತೆ. ದೇರ್ ವಾಸ್ ನಥಿಂಗ್ ನ್ಯೂ ಟು ಲುಕ್ ಫಾರ್ವರ್ಡ್. ಸೊ ಐ ವಾಸ್ ಲುಕಿಂಗ್ ಸಮಥಿಂಗ್ ಈ ಥರ ಒಂದು ಮೇಲ್ ಸೆಂಟ್ರಿಕ್ ಶೋ ವೇರ್ ಐ ವಿಲ್ ಬಿ ದ ಟೈಟಲ್ ರೋಲ್, ಆ ಥರ ಒಂದು ಸಿಕ್ಕಿದಾಗ ಬೇರೆ ಡೈಮೆನ್ಷನಲ್ಲಿ ಐ ಕ್ಯಾನ್ ಪರ್ಫಾರ್ಮ್, ಆರ್ ಔಟ್ಪುಟ್ ಬಂದಾಗ ಐ ಕ್ಯಾನ್ ರಿಸೀವ್ ಇಟ್ ಇನ್ ಅ ಬಿಗರ್ ವೇ, ಆ ಥರ ಒಂದು ಅನ್ನಿಸ್ತಿತ್ತು. ಸೊ ರೈಟ್ ಟೈಮ್ ಝೀ ಕೇಮ್ ಅಪ್ ವಿತ್ ದಿಸ್ ಪ್ರಾಜೆಕ್ಟ್. ಆ್ಯಂಡ್ ಅವರು ಆ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದಾಗ, ಬಹುಶಃ ನಾವು ಲಾಸ್ಟ್ ಇಂಟರ್ವ್ಯೂಲಿ ಇದನ್ನು ಡಿಸ್ಕಸ್ ಮಾಡಿದ್ವಿ. ಸೊ ನಾನು ನಿಮ್ಗೆ ಹೇಳಿದೆ ವಾಟ್ ಕೈಂಡ್ ಆಫ್ ರೋಲ್ಸ್ ಐ ಆಮ್ ಲುಕಿಂಗ್ ನೆಕ್ಸ್ಟ್. ಸೊ ಅದೆಲ್ಲ ಕ್ವಾಲಿಟೀಸ್ ಇದರಲ್ಲಿದೆ. ಬಿಕಾಸ್ ವಾಟ್ ಎವರ್ ಐ ವಾಂಟ್ ಟು ಡೂ ನೆಕ್ಸ್ಟ್ ಶುಡ್ ಬಿ ಫಾರ್ ಬೆಟರ್ ದೆನ್ ದ ಪ್ರಿವಿಯಸ್ ಒನ್ ಅಂತ ನನ್ ಐ ಬಿಲೀವ್. ಸೊ ಅದೆಲ್ಲ ಪಾಸಿಬಿಲಿಟೀಸ್ನು ಇದು ಕವರ್ ಅಪ್ ಮಾಡಿದೆ. ಒಂದು ವಿಷನ್ ಇಟ್ಕೊಂಡಿರ್ತೀರಾ ನೀವು ಯಾವಾಗಲೂ, ಏನೇ ಮಾಡ್ಬೇಕಂದ್ರೆ ಆ ಒಂದು ವಿಷನ್ ಇಟ್ಕೊಂಡಿರ್ತೀರಾ. ಅದ್ರ ಒಳಗೇನೆ, ಅದ್ರ ಜೊತೆಗೇನೆ ನೀವು ಹೋಗ್ತೀರಾ, ಆ ಕಡೆ ಸರಿಯೋದಿಲ್ಲ. ಸೊ ಆ ಒಂದು ವಿಷನ್ನು ನಿಮ್ಮಂತಹ ಆರ್ಟಿಸ್ಟ್ಗಳಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಬಿಕಾಸ್ ಏನಾದರೂ ಡಿಸಿಷನ್ ತೊಗೊಂಡ್ಬಿಡ್ತಾರೆ, ಆ ವಿಷನ್ನ ಬಿಟ್ಟು ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಆ ಥರ ಸಿಚುವೇಶನ್ ಬಂದರೆ ಆ ಕಡೆ ವಿಷನ್ ಬಿಟ್ಟು ಬೇರೆ ಥರ ಡಿಸಿಷನ್ ತೊಗೊಳ್ತಾರೆ. ಬಟ್ ನೀವು ಸ್ಟಿಕ್ ಆಗ್ತೀರಾ, ನಾನು ಏನು ಇಟ್ಕೊಂಡಿದ್ದೆ, ನಾನು ಎಲ್ಲಿ ಹೋಗಬೇಕು, ನಾನು ಏನು ಮಾಡಬೇಕು, ಅಲ್ಲೇ ಮಾಡಬೇಕು ಅಂತ. ಆ್ಯಸ್ ಆನ್ ಆ್ಯಕ್ಟರ್ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಲೈಫಲ್ಲಿ ವಿಷನ್ ಅಂತ ಇರಲೇಬೇಕು. ವೇರ್ ಪೀಪಲ್ ಫೇಲ್ ಅಂತಂದರೆ ಡಿಸಿಷನ್ ಮೇಕಿಂಗಲ್ಲಿ. ಸೊ ಡಿಸಿಷನ್ ಮೇಕಿಂಗಲ್ಲಿ ಯಾವಾಗ ನಾವು ಫೇಲ್ ಆಗ್ತೀವಿ ಅಂದರೆ ವಿ ಡೋಂಟ್ ನೋ ವಾಟ್ ವಿ ವಾಂಟ್. ಆಗ ನಮಗೆ ಕನ್ಫ್ಯೂಷನ್ ಬರುತ್ತೆ, ಅದ ಅನ್ನೋ ಥರ. ವೆನ್ ವಿ ಹ್ಯಾವ್ ಅ ಪ್ರಾಪರ್ ವಿಷನ್, ಅ ಪ್ರಾಪರ್ ಗೋಲ್, ನಾವು ಮಾಡೋ ಪ್ರತಿಯೊಂದು ನಿರ್ಧಾರ ಅದಕ್ಕೆ ರಿಲೇಟೆಡ್ ಆಗಿರುತ್ತೆ. ಆ್ಯಂಡ್ ದೆನ್ ವೆನ್ ಯು ರೀಚ್ ಯೋರ್ ಗೋಲ್ ಯು ಫೀಲ್ ಓಕೆ, ದಾರಿ ಕರೆಕ್ಟ್ ಆಗಿತ್ತು. ಸೊ ವಿಷನ್ ಇಲ್ಲದೆ ಯು ಕ್ಯಾನ್ ನೆವರ್ ರೀಚ್ ಆರ್ ಯು ಕ್ಯಾನ್ ನೆವರ್ ಗೆಟ್ ವಾಟ್ ಯು ವಾಂಟ್. ಸೊ ಪ್ರತಿಯೊಬ್ಬರಿಗೂ ಫಸ್ಟ್ ನೀವು ಫಿಕ್ಸ್ ಆಗಿ ವಾಟ್ ಯು ವಾಂಟ್, ಅಂಟಿಲ್ ಅನ್ಲೆಸ್ ಯು ಗೆಟ್ ಇಟ್ ಡೋಂಟ್ ಎಗ್ರಿ. ಸೊ ಆಬ್ವಿಯಸ್ಲಿ ನಾನೀಗ ನೆಕ್ಸ್ಟ್ ನಾನು ಮಾಡಿದ್ರೆ ಟೈಟಲ್ ರೋಲ್ ಮಾಡಬೇಕು ಅಂತ ಇದ್ದೆ. ಅದಕ್ಕಿಂತ ಮುಂಚೆ ಹಲವಾರು ಒಂದಷ್ಟು ಬೇರೆ ಸ್ಟೋರೀಸ್ ಎಲ್ಲ ಬಂದು ಅಪ್ರೋಚ್ ಮಾಡಿದ್ರು. ಬಟ್ ನನಗೆ ಆ ವಿಷನ್ ಇಲ್ಲದೆ ಇದ್ದಾಗ ಐ ವುಡ್ ಹ್ಯಾವ್ ನಾಟ್ ಎಂಡೆಡ್ ಅಪ್ ಹಿಯರ್. ನಾನು ಇದಕ್ಕಿಂತ ಮುಂಚೆ ಬಂದಿರೋ ಯಾವುದೋ ಒಂದು ಆಫರಲ್ಲಿ ಎಂಡ್ ಆಗ್ತಿದ್ದೆ. ಸೊ ಐ ವುಡ್ ಹ್ಯಾವ್ ನೆವರ್ ಗಾಟ್ ವಾಟ್ ಐ ವಾಂಟ್. ವಿಷನ್ ಇರಲೇಬೇಕು. ಓಕೆ, ಝೀ ಕನ್ನಡದಲ್ಲಿ ನಿಮ್ಮದು ಫಸ್ಟ್ ಪ್ರಾಜೆಕ್ಟ್ ಅಂತ ಅಂದ್ಕೊಳ್ತೀನಿ ಇದು. ಸೊ ನಾವೆಲ್ಲ ಶೋಗಳನ್ನು ನೋಡ್ತಾ ಹೋದರೆ ಸಿಕ್ಕಾಪಟ್ಟೆ ರಿಚ್ ಫೀಲ್ ಕೊಡುತ್ತೆ, ನೋಡೋರಿಗೂ ರಿಚ್ ಫೀಲ್ ಕೊಡುತ್ತೆ. ಆಮೇಲೆ ನೀವು ಕಲಾವಿದರಿಗೂ ಕೂಡ ತುಂಬಾ ರಿಚ್ ಅನ್ನಿಸ್ತಾ ಇರ್ತೀರ ಆ ಸೀರಿಯಲ್ಗಳಲ್ಲಿ, ಆ ಪ್ರಾಜೆಕ್ಟ್ಗಳಲ್ಲಿ. ಸೊ ಝೀ ಕನ್ನಡದಲ್ಲಿ ವರ್ಕ್ ಮಾಡ್ತಾ ಇರೋದು ಮತ್ತು ನಿಮ್ಮ ಈ ಒಂದು ಕ್ಯಾರೆಕ್ಟರು, ಈ ಥರ ಕರ್ಣ ಕ್ಯಾರೆಕ್ಟರ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಕೊಟ್ಟಿರೋದು, ನಿಮ್ಮನ್ನು ರಿಚ್ ಆಗಿ ತೋರಿಸ್ತಾ ಇರೋದು, ಎಲ್ಲ ಒಂಥರ ಪ್ರಾಮಿನೆನ್ಸ್ ಕೊಟ್ಟು ನಿಮ್ಮನ್ನು ಒಂದು ಟೋಟಲ್ ಪ್ಯಾಕೇಜ್ ಆಗಿ ಮಾಡಿರೋದು. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕಾಂಪಿಟೇಷನ್ ಅಷ್ಟಿದೆ. ನಾನು ಮುಂಚೆನೇ ಒಂದು 2-3 ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ, ವಿ ಆರ್ ಕಾಂಪಿಟಿಂಗ್ ವಿತ್ ದ ಯೂನಿವರ್ಸಲ್ ಕಾಂಟೆಂಟ್. ನಾವು ಇದು ಒಂದು ಭಾಷೆಗೆ ಅಥವಾ ಒಂದು ರಾಜ್ಯಕ್ಕೆ ಅಥವಾ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ಗೆ ಸೀಮಿತ ಅಂತ ಮಾಡೋಕ್ಕಾಗಲ್ಲ. ಇಫ್ ಇನ್ ಕೇಸ್ ಇದು ನಾಳೆ ದಿನ ಯಾರೋ ಕೊರಿಯಾದಲ್ಲಿ ನೋಡಿದ್ರೆ ಅವ್ರಿಗೂ ಓಕೆ, ದಿಸ್ ಇಸ್ ಸಮಥಿಂಗ್ ಇಲ್ಲೇ ನಡೆಯೋವಂಥದ್ದು ಏನೋ ಒಂದು ಅನ್ನಿಸ್ಬೇಕು. ಮೇ ಬಿ ದೇ ಟ್ರೈ ಟು ಲರ್ನ್ ಆರ್ ಲ್ಯಾಂಗ್ವೇಜ್. ಈಗ ಫಾರ್ ಎಕ್ಸಾಂಪಲ್ ನಮಗೆ ಒಂದು ಕಾಂಟೆಂಟ್ ಇಷ್ಟ ಆದಾಗ ವಿ ಟ್ರೈ ಟು ಲರ್ನ್ ದೇರ್ ಲ್ಯಾಂಗ್ವೇಜ್. ಸೊ ಐ ಫೀಲ್ ಕಾಂಟೆಂಟ್ ಇಸ್ ದ ಬೆಸ್ಟ್ ವೇ ಟು reach them and educate about ourselves.
ಸೊ ಇಟ್ಸ್ ಅ ಯೂನಿವರ್ಸಲ್ ಪ್ರಾಜೆಕ್ಟ್ ಅಂತ ಐ ಬಿಲೀವ್. ಓಕೆ, ಸೊ ಕರ್ಣ ಅಂದರೆ ನಮಗೆ ಪ್ರೋಮೋದಲ್ಲಿ ನೋಡಿರೋ ಹಾಗೆ ತುಂಬ ಕೈಂಡು, ಮತ್ತು ಯಾವಾಗಲೂ ಸ್ಮೈಲಿಂಗಲ್ಲಿರೋದು, ಆಮೇಲೆ ಕುಟುಂಬಸ್ಥರಿಗೆ ತುಂಬಾ ಪ್ರೀತಿ ಕೊಡುವಂತಹ ಒಂದು ಕ್ಯಾರೆಕ್ಟರು. ಆದರೆ ಆ ಪ್ರೀತಿ ಕರ್ಣಗೆ ಸಿಗ್ತಾ ಇರೋದಿಲ್ಲ. ಸೊ ಓವರಲ್ ಆಗಿ ಕರ್ಣ ಅಂದರೆ ಏನು, ಕರ್ಣ ಯಾವ ರೀತಿ ಇರ್ತಾರೆ ಸೀರಿಯಲಲ್ಲಿ? A giving character without expectations, in simple words. So ಲೈಫ್ ಆ ಥರ ಇದ್ರೆ ತುಂಬ ಈಸಿ ಆಗಿಬಿಡುತ್ತೆ. ವೆನ್ ಯು ನೋ ಯು ಆರ್ ದ ಓನ್ಲಿ ಒನ್ ಹೂ ಇಸ್ ಗಿವಿಂಗ್ ಆ್ಯಂಡ್ ನಥಿಂಗ್ ಟು ರಿಸೀವ್, ಲೈಫ್ ತುಂಬ ಪೀಸ್ಫುಲ್ ಆಗೋಗುತ್ತೆ. ಐ ಶುಡ್ ಫೀಲ್ ಪ್ರತಿಯೊಬ್ಬರು ಲೈಫಲ್ಲಿ ಅದೇ ಥರ ಇರಬೇಕು. ಆಬ್ವಿಯಸ್ಲಿ ಹರ್ಟ್ ಆಗುತ್ತೆ ವೆನ್ ಯು ಎಕ್ಸ್ಪೆಕ್ಟ್ ಥಿಂಗ್ಸ್, ಬಟ್ ರಿಯಲ್ ಲೈಫಲ್ಲೂ ಎಕ್ಸ್ಪೆಕ್ಟೇಷನ್ ಅನ್ನೋದು ಒಂದು ಅಸಂಪ್ಷನ್ ಅಷ್ಟೇ. ಇಫ್ ಐ ನೀಡ್ ಸಮಥಿಂಗ್ ಫ್ರಮ್ ಯು ವಿದೌಟ್ ಆಸ್ಕಿಂಗ್, ದ್ಯಾಟ್ಸ್ ಸಮಥಿಂಗ್ ವಿಚ್ ಐ ಆಮ್ ಅಸ್ಯೂಮಿಂಗ್. ನಿಮಗೂ ಸೇಮ್ ವೇವ್ ಲೆಂತ್ ಇದ್ದಾಗ ನೀವು ಅರ್ಥ ಮಾಡ್ಕೊಳ್ಳೋದನ್ನು ಮಾಡ್ತೀರಾ, ಬಟ್ without that, me expecting itself is wrong. Usually expectations irbadu, you should always just give and wait for time to return it back. That's what Karna is. So ಕರ್ಣ ಅಂದರೆ ನಮಗೆಲ್ರಿಗೂ ಒಂದು ಸಿನಿಮಾ ನೆನಪಾಗುತ್ತೆ, ವಿಷ್ಣು ಸರ್ದೊಂದು ಕರ್ಣ. ಬಿಕಾಸ್ ಕರ್ಣ ಅಂದ ತಕ್ಷಣ ಎಲ್ಲರ ತಲೆಯಲ್ಲಿ ಏನು ಕೊಡುಗೈ ದಾನಿ, ದಾನವೀರ ಕರ್ಣ, ಆ ಥರದ್ದೆಲ್ಲ ನಾವು ಕೇಳ್ತೀವಿ. ಇದರಲ್ಲೂ ಕೂಡ ನಿಮ್ದು ಅದೇ ಥರದ್ದೇ ರೋಲ್ ಇರುತ್ತಾ? ನೀವು ತುಂಬಾ ಕೊಡುಗೈ ದಾನಿ ಕರ್ಣ ಅಂತಂದರೆ ಆ ಒಂದು ವಿಷನ್ ಇಟ್ಕೊಂಡಿರ್ತೀವಲ್ಲ, ಅದೇ ಸೇಮ್ ಇರುತ್ತಾ ಅಥವಾ ಅದಕ್ಕಿಂತ ಡಿಫರ್ ಆಗಿರುತ್ತಾ? ಇನ್ ಟರ್ಮ್ಸ್ ಆಫ್ ಸ್ಟೋರಿ, ಇನ್ ಟರ್ಮ್ಸ್ ಆಫ್ ಕ್ಯಾರೆಕ್ಟರೈಸೇಷನ್, ಇನ್ ಟರ್ಮ್ಸ್ ಆಫ್ ಪ್ರೆಸೆಂಟೇಷನ್ ಎಲ್ಲ ರೀತಿಯಲ್ಲೂ ಡಿಫ್ರೆಂಟ್ ಇದೆ. ಆಬ್ವಿಯಸ್ಲಿ ಕರ್ಣ ಅಂತ ಆ ವರ್ಡ್ ಬಂದ ತಕ್ಷಣ ನೀವು ಹೇಳಿದ ಪಾಯಿಂಟ್ಸ್ ಎಲ್ಲ ನೆನಪಾಗೇ ಆಗುತ್ತೆ. ಸೊ ದ್ಯಾಟ್ ಇಸ್ ದ ಸೆಂಟರ್ ಆಫ್ ದ ಕ್ಯಾರೆಕ್ಟರ್. ಬಟ್ ಆ ಕ್ಯಾರೆಕ್ಟರಿಸ್ಟಿಕ್ ಇಟ್ಕೊಂಡು ಹಿಸ್ ಲೈಫ್ ಜರ್ನಿ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಆಬ್ವಿಯಸ್ಲಿ ಕ್ಯಾರೆಕ್ಟರ್ ಒಂದು ರೀತಿ ಹೋಲಿಕೆ ಇರ್ಬೋದು, ಬಟ್ ಆ ಕ್ಯಾರೆಕ್ಟರ್ ಇಟ್ಕೊಂಡು ಅವನ ಜರ್ನಿ ಮಾಡೋ ಕಂಪ್ಲೀಟ್ ಟ್ರಾವೆಲ್ ಬೇರೆ ಇರುತ್ತೆ. ಆ್ಯಂಡ್ ದ್ಯಾಟ್ಸ್ ವಾಟ್ ಮೇಕ್ ಇಟ್ ಡಿಫ್ರೆಂಟ್ ಫ್ರಮ್ ಎವ್ರಿಥಿಂಗ್ ಎಲ್ಸ್. ಓಕೆ, ಈ ಸೀರಿಯಲಲ್ಲೂ ಇಬ್ರು ಹೀರೋಯಿನ್ಸು, ಅದು ಒಂದು ಕಾಮನ್ ಸ್ಟ್ಯಾಂಪ್. ಅದು ಟೈಟಲ್ ಕಾರ್ಡಲ್ಲಿ 2 ಹೀರೋಯಿನ್ ಇಲ್ಲ ಅಂದರೆ ಅದು ಸೀರಿಯಲ್ ಅಲ್ಲ. ಓಕೆ, ಸೊ ನಮಗೆ ಇಬ್ರು ಹೀರೋಯಿನ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು ಇಬ್ರು ಕಿತ್ತಾಡ್ಕೊಂಡ್ಬಿಡ್ತಾರೆ ಒಂದು ಹುಡುಗಂಗೆ ಅಂತ. ಸೊ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ನಾವು ನೋಡ್ಬೋದಾ ಅಂತ. 5 ಎಪಿಸೋಡ್ ಶೂಟ್ ಮಾಡಿದ್ದೀನಿ, ನಂಗೆ ಅಷ್ಟೇ ಗೊತ್ತಿರೋದು. ಅದ್ರ ಮುಂದೆ ಅವ್ರು ಶೂಟ್ ಮಾಡಿದಾಗ ಬಂದ್ಬಿಡುತ್ತೆ ನೋಡಿ. ಇಲ್ಲ, ಈಗ ನೀವು ಪ್ರಶ್ನೆಗೆ ಆ ಥರ ಅನ್ಕೋಬೋದು, ಮೋಸ್ಟ್ಲಿ ನನಗೆ ಆನ್ಸರ್ಸ್ ಗೊತ್ತಿರುತ್ತೆ ಅಂತ. ಬಟ್ ನಾವೇ ಆ ಒಂದು ಎಡ್ಜಲ್ಲಿ ಶೂಟ್ ಮಾಡ್ತಿರಿದ್ದಾಗ ಜನ ಆ್ಯಕ್ಚುಲಿ ಎಷ್ಟು ನೋಡ್ತಿರ್ತಾರೆ ನಮಗೂ ಅಷ್ಟೇ ಗೊತ್ತಿರುತ್ತೆ. ಬಿಕಾಸ್ ಪ್ರತಿಯೊಂದು ಇನಿಷಿಯಲೇ ಫಿಕ್ಸ್ ಆಗಲ್ಲ. ಮೇ ಬಿ ಹೌ ಪೀಪಲ್ ರೆಸ್ಪಾಂಡ್ ಆ್ಯಂಡ್ ಹೌ ಪೀಪಲ್ ರಿಯಾಕ್ಟ್ ಟು ಇಟ್. ಕೆಲವು ಸಲ ಒಂದೊಂದು ಪಾತ್ರ ಜನಕ್ಕೆ ಇಷ್ಟ ಆಗುತ್ತೆ. ಯಾವ ಪಾತ್ರನ ಜಾಸ್ತಿ ನೋಡಬೇಕು ಅಂತ ಇದ್ದೀರಾ, ಅವ್ರು ಬಂದಾಗೆಲ್ಲ TV ಚಾನಲ್ ಚೇಂಜ್ ಮಾಡಬೇಡಿ, ಆಗ ಆ ಪಾತ್ರ ಉಳ್ಕೊಂಡಿರುತ್ತೆ. ಓಕೆ, ಸೊ ಒಂದು ಸೀರಿಯಲ್ ಅಂತಂದರೆ ನಾವಲ್ಲಿ ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡಲೇಬೇಕು. ಇದರಲ್ಲೂ ಕೂಡ ನಾವು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ನೋಡಿದ್ದೀವಿ, ಇಲ್ಲಿ ಪ್ರೋಮೋಲ್ ನೋಡ್ಕೊಂಡಿದ್ದೀವಿ. ಸೊ ಸೀರಿಯಲ್ ವೈಸ್, ಹೋಲ್ ವೈಸ್ ಸೀರಿಯಲ್ ನೋಡ್ತಾ ಹೋದರೆ ಆ ಸ್ಕ್ರೀನ್ ಪ್ಲೇ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಷ್ಟು ಪವರ್ಫುಲ್ ಆಗಿದೆ ಇದು ಅಂತ? ಇದು ಫೌಂಡೇಶನಿಂದ ಕರ್ಣ ಅನ್ನೋ ಶೋ ತುಂಬ ಪವರ್ಫುಲ್ ಆಗಿದೆ ಇನ್ ಟರ್ಮ್ಸ್ ಆಫ್ ವರ್ಕ್. ಅಂದರೆ ಇನ್ ಟರ್ಮ್ಸ್ ಆಫ್ ಎಫರ್ಟ್ ದೇ ಆರ್ ಪುಟ್ಟಿಂಗ್ ಇಟ್. ಆ್ಯಂಡ್ ಸ್ಕ್ರೀನ್ ಪ್ಲೇ ನೀವು ಸ್ಪೆಷಲಿ ಕೇಳಿದಾಗ ಒಂದು ಸ್ಪೆಷಲ್ ಸರ್ಪ್ರೈಸ್ ನನಗೂ ಕೂಡ ಇತ್ತು. ಬಿಕಾಸ್ ನಾನು ಇದಕ್ಕಿಂತ ಪ್ರಿವಿಯಸ್ ಏನು ಶೋ ಮಾಡಿದ್ದೆ, ವಿಕಾಸ್ ಸರ್ ಎಲ್ಲರಿಗೂ ಪರಿಚಯ ಇರ್ತಾರೆ, ಅವರೇ ಈಗ ಇದಕ್ಕೂ ಸ್ಕ್ರೀನ್ ಪ್ಲೇ ಬರೀತಿದ್ದಾರೆ. ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಹೀ ನೋ ಮೈ ಪ್ಲಸ್. ಸೊ ನಾನು ಏನೇನು ಪರ್ಫಾರ್ಮ್ ಚೆನ್ನಾಗಿ ಮಾಡ್ಬೋದು ಅಥವಾ ವಾಟ್ ಈಸ್ ಐ ಆಮ್ ಗುಡ್ ಆ್ಯಟ್. ಸೊ ಅವ್ರು ಬರೆಯೋ ರೀತಿಯ ತುಂಬ ನನಗೂ ಕನ್ವೀನಿಯೆಂಟ್ ಆಗುತ್ತೆ. ಆ್ಯಂಡ್ ಪೀಪಲ್ ಹ್ಯಾವ್ ಸೀನ್ ಹಿಸ್ ವರ್ಕ್ ಆ್ಯಂಡ್ ದೇ ಹ್ಯಾವ್ ಆಲ್ರೆಡಿ ಅಪ್ರಿಷಿಯೇಟೆಡ್ ಇಟ್. ಅವ್ರಿಗೆ ಅವ್ರದಂಥ ಒಂದು ಫ್ಯಾನ್ ಬೇಸ್ ಕೂಡ ಇದೆ. ಸೊ ಪ್ರತಿಯೊಂದು ಇದಕ್ಕೆ ಒಂದು ಆ್ಯಡ್ ಆನ್ ಆಗುತ್ತೆ. ಆ್ಯಂಡ್ ಮೀ ಬೀಯಿಂಗ್ ದ ಸೆಂಟರ್ ಆ್ಯಕ್ಟರ್, ಪ್ರತಿಯೊಬ್ಬರದು ಆ ಒಂದು ಪ್ಲಸ್ ಸೇರಿ ಇಟ್ ವಿಲ್ ಎಲಿವೇಟ್ ಮೈ ಕ್ಯಾರೆಕ್ಟರ್ ಅಂತ ನಂಗೆ ಅನಿಸುತ್ತೆ. ಸೊ ಎವ್ರಿಥಿಂಗ್ ಇಸ್ ಅ ವೆರಿ ಗುಡ್ ಪ್ಲಸ್ ಫಾರ್ ದಿಸ್ ಶೋ. ಓಕೆ, ನಿಮ್ಮನ್ನು ಮಾತಾಡಿಸಿದಾಗ, ನಿಮ್ಮನ್ನು ನೋಡಿದಾಗ ನಮಗೊಂದು ಕನ್ಫರ್ಮ್ ಆಗಿದೆ. ಬಿಕಾಸ್ ಕಿರಣ್ ರಾಜ್ ಏನಾದರೂ ಪ್ರಾಜೆಕ್ಟ್ ಮಾಡ್ತಾರೆ, ಅದಕ್ಕೆ 100% ಅವರು ಎಫರ್ಟ್ ಹಾಕ್ತಾರೆ. ಇವಾಗ ನೀವು ಡಾಕ್ಟರ್ ಆಗಿ ಪ್ಲೇ ಮಾಡ್ತಾ ಇರೋದು, ಅದರಲ್ಲೂ ಗೈನಿಕ್ ಆಗಿ ನೀವು ಇರೋದು ಈ ಸೀರಿಯಲಲ್ಲಿ. ಸೊ ಏನೇನು ಚಾಲೆಂಜಿಂಗ್ ನೀವು ಫೇಸ್ ಮಾಡಬೇಕಾಯ್ತು? ಯಾಕಂದರೆ ಒಬ್ಬ ಡಾಕ್ಟರ್ ಅದು ಗೈನಿಕ್ ಆಗಿ ನೀವು ಪ್ಲೇ ಮಾಡ್ತಾ ಇರೋದ್ರಿಂದ. ಹಾಗೆ ಏನೇನು ಕಲ್ತ್ಕೊಂಡ್ರಿ ಈ ಒಂದು ಕ್ಯಾರೆಕ್ಟರ್ ಮಾಡುವಾಗ ನೀವು ಅಂತ? ಸೊ ಬೇಸಿಕಿಂದ ಒಂದಷ್ಟು ಆಬ್ವಿಯಸ್ಲಿ ಸ್ಟಡಿ ಮಾಡಿದೆ ಇದ್ರ ಬಗ್ಗೆ. ಆ್ಯಂಡ್ ಪಾಸ್ಚರ್, ಹೌ ಟು ಹ್ಯಾಂಡಲ್ ಟೂಲ್ಸ್, ಹೌ ಟು ಹ್ಯಾಂಡಲ್ ಅ ವುಮೆನ್ ವೈಲ್ ದ್ಯಾಟ್ ಪೀರಿಯಡ್. ಆ್ಯಂಡ್ ಅದಕ್ಕೆ ರಿಲೇಟೆಡ್ ಒಂದಷ್ಟು ಇನ್ಫಾರ್ಮೇಷನ್. ಫಾರ್ ಎಕ್ಸಾಂಪಲ್, ಕರ್ನಾಟಕದು ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಏನಿದೆ, ಅದು ಎಷ್ಟಿದೆ, ಆ್ಯಂಡ್ ವಾಟ್ ಈಸ್ ವಿ ಲ್ಯಾಕಿಂಗ್ ಎಟ್. ಈಗ 70% ಏನು ಸಾವು ಆಗುತ್ತೆ, ದ್ಯಾಟ್ ಈಸ್ ಅವಾಯ್ಡಬಲ್ ಇನ್ ಕರ್ನಾಟಕ. ಸೊ ಅದೊಂದಕ್ಕೆ ನಾವು ಏನೇನು ಮಾಡ್ಬೋದು, ಒಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಏನೇನು ಕೊರತೆ ಇದೆ, ವಾಟ್ ಈಸ್ ರಿಕ್ವೈರ್ಡ್. ರೂರಲ್ ಇದರಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟು ಡೆತ್ ಆಗ್ತಿದೆ, ಯಾಕೆ ಆಗ್ತಿದೆ, ಬ್ಲಡ್ ರಿಕ್ವೈರ್ಮೆಂಟ್ ಎಷ್ಟಿದೆ. ಸೊ ಒಂದಷ್ಟು ಸರ್ವೆ ಎಲ್ಲ ಮಾಡಿದ್ದೀನಿ. ಆ್ಯಂಡ್ ಟ್ರೈಂಗ್ ಟು ಹೆಲ್ಪ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಇನ್ ಡಿಫ್ರೆಂಟ್ ವೇಸ್. ಅದಲ್ಲದೆ ಇನ್ ಟರ್ಮ್ಸ್ ಆಫ್ ಥಿಯೋರಿ
ಒಂದಷ್ಟು ಓದಿದ್ದೀನಿ ಆ್ಯಂಡ್ ಐ ಮೆಟ್ ವಿತ್ ಫ್ಯೂ ಡಾಕ್ಟರ್ಸ್ ಆ್ಯಂಡ್ ಹೌ ದೇ ಟ್ರೀಟ್ ಪೀಪಲ್. ಈಗ ಯೂಶ್ವಲಿ ನಾರ್ಮಲ್ ಕ್ಯಾರೆಕ್ಟರ್ ಆಗಿ ಪ್ಯಾನಿಕ್ ಆಗ್ತಾರೆ, ಬಟ್ ಆಸ್ ಅ ಡಾಕ್ಟರ್ ದೇ ಶುಡ್ ನಾಟ್ ಪ್ಯಾನಿಕ್ ಆ್ಯಂಡ್ ದ ವೇ ದೇ ಟಾಕ್, ದೇ ಬಿಹೇವ್, ಅದೊಂದಷ್ಟು ರಿಸರ್ಚ್ ಮಾಡಿ. ಓಕೆ ಫೈನ್. ಆವಾಗಲೇ ಹೇಳಿದೆ ನಾನು, ಕರ್ಣ ಸೀರಿಯಲ್ ಅಂತಂದರೆ ಅದೊಂದು ಮೂವಿ ನೋಡ್ತಾ ಇರೋ ಅಂಥ ಫೀಲೇ ಕೊಡುತ್ತೆ. ಬಿಕಾಸ್ ಆ ಮಳೆ, ಆಮೇಲೆ ನೀವು ಎಂಟ್ರಿ ಕೊಡೋದು, ಸಾಂಗು, ಮತ್ತು ನಿಮ್ಮ ಹೀರೋಯಿನ್ಗೆ ನಿಮ್ಮ ಲವ್ ಆಗೋದು, ಅವ್ರು ನೋಡೋದು, ಇದೆಲ್ಲ ನೋಡ್ತಾ ಹೋದ್ರೆ ಒಂದು ಮೂವಿ. ಇವಾಗ ಇತ್ತೀಚಿನ ದಿನಗಳಲ್ಲಿ ಕಿರುತೆರೆಯಲ್ಲಿ ಈ ರೀತಿಯಾದಂತಹ ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ ಜಾಸ್ತಿ ಆಗ್ತಾ ಇದೆ. ಯಾವುದೇ ಮೂವಿಗೂ ಕಡಿಮೆ ಇಲ್ಲ ನಮ್ಮ ಸೀರಿಯಲ್ಲು ಅನ್ನೋದು. ಸೊ ಈ ಚೇಂಜಸ್ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಫಸ್ಟ್ ಆಫ್ ಆಲ್ ಕಂಪ್ಯಾರಿಸನ್ ಇಟ್ ಸೆಲ್ಫ್ ಇಸ್ ರಾಂಗ್ ಆ್ಯಂಡ್ ಕಾಂಪೀಟಿಂಗ್ on different platform for the same language itself is wrong. ನನ್ನ ಪ್ರಕಾರ there's a platform, there is a content and there's an audience. ನಾವು ಹೇಗೆ ರೀಚ್ ಆಗ್ತೀವಿ ಅನ್ನೋದು ಡಿಫರ್ ಆಗುತ್ತೆ. ಯಾವುದೇ ಕೆಲಸ ಮಾಡಿದ್ರು ಬೆಸ್ಟ್ ಆಗಿರಬೇಕು ಆ್ಯಂಡ್ ಅವರು ನಮ್ಮ ಜೊತೆ ಕನೆಕ್ಟ್ ಆದಾಗ ದೇ ಆರ್ ಮಿಸ್ಸಿಂಗ್ ಔಟ್ ಫ್ಯೂ ಥಿಂಗ್ಸ್ ಅಂತ ಅವ್ರಿಗೆ ಅನ್ನಿಸ್ಬಾರ್ದು. ಸೊ ಅವರು ಓಕೆ ಫೈಟ್ಗೋಸ್ಕರ ಒಂದು ಸಿನಿಮಾ ನೋಡಬೇಕು ಅಂತ ಅಥವಾ ಬೇರೆ ಕಾಂಟೆಂಟ್ಗೆ ಬೇರೆ ಏನಾದರೂ ನೋಡೋ ಬದಲು ಇಫ್ ದೇ ಕಮ್ ಟು ಅಸ್ ದೇ ಶುಡ್ ಗೆಟ್ ಎವ್ರಿಥಿಂಗ್ ಅನ್ನೋದು ವಿ ಆರ್ ಟ್ರೈಯಿಂಗ್ ಅಷ್ಟೇ. ಸೊ ದೇ ಶುಡ್ ನಾಟ್ ಮಿಸ್ ಔಟ್ ಎನಿಥಿಂಗ್ ಆ್ಯಂಡ್ ದೇ ಶುಡ್ ಗೆಟ್ 100% ಎಂಟರ್ಟೈನ್ಮೆಂಟ್ ಅನ್ನೋದೇ ಟಾಸ್ಕ್ ಇಲ್ಲಿ. ಓಕೆ, ಸೊ ಎಲ್ಲೋ ಒಂದು ಕಡೆ ನೋಡಿದೆ ಹೀರೋಯಿನ್ಗೆ ಲವ್ ಎಟ್ ಫಸ್ಟ್ ಸೈಟ್ ಆಗುತ್ತೆ ಹೀರೋ ಮೇಲೆ ಅಂತ. ಸೊ ಈ ಸೀರಿಯಲಲ್ಲಿ ಹೀರೋಯಿನ್ಗೆ ಆ ಥರ ಆಗುತ್ತೆ ಅಂತಂದು ನಿಮ್ಮ ಪ್ರಕಾರ ಲವ್ ಎಟ್ ಫಸ್ಟ್ ಸೈಟ್ ಅಂದರೆ ಏನು ಅಂತ ನೀವು ಅದೆಷ್ಟು ನಂಬ್ತೀರಾ? ಲವ್ ಎಟ್ ಫಸ್ಟ್ ಸೈಟ್ ಆಗಿಲ್ಲ. ಸೊ ಎಲ್ಲರೂ ನಗ್ತಾ ಇದ್ದಾರೆ ಇಲ್ಲಿ, ಯಾರೂ ನಂಬಕ್ಕಾಗ್ತಾ ಇಲ್ಲ. ನನ್ನ ಮೇಲೆ ಆಗ್ಬೇಕ್ರಿ, ನಂಗೆ ಯಾಕಾಗುತ್ತೆ? ನಿಮಗೆ ಯಾರ ಮೇಲೆ ಆಗುತ್ತೆ? ನಿಮಗೆ ಯಾರ್ದರ ಮೇಲೆ ಆಗಿರೋ ಚಾನ್ಸಸ್ ಇದೆಯಾ ಅಥವಾ ಇಲ್ಲ? ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಲವ್ ಎಟ್ ಫಸ್ಟ್ ಸೈಟ್ ಬಗ್ಗೆ? ಐ ಆಮ್ ನಾಟ್ ಲುಕಿಂಗ್ ಫಾರ್ ಇಟ್. ಸೊ ಮೇ ಬಿ ಈಗ ನಿಮ್ಗೆ ಬಿರಿಯಾನಿ ತಿನ್ಬೇಕು ಅಂತ ಅನಿಸ್ತಿರುತ್ತೆ, ಆಗ ರೋಡಲ್ಲಿ ಓಡಾಡ್ತಿರ್ಬೇಕಾದ್ರೆ ಬಿರಿಯಾನಿ ಸ್ಮೆಲ್ಲೇ ಬರ್ತಾ ಇರುತ್ತೆ ನೋಡಿ, ಆಗ ಗೊತ್ತಾಗುತ್ತೆ ಓ ಇದು ಸಖತ್ತಾಗಿದೆಲ್ಲೋ ಇದೆ ಅಂತ. ನೀವು ಬಿರಿಯಾನಿನೇ ಹುಡುಕ್ತಾ ಇಲ್ಲ ಅಂದಾಗ ನೀವು ಯಾಕೆ ಸ್ಮೆಲ್ ಎಲ್ಲ ನೋಡ್ತೀರಾ? ಸೊ ಇಟ್ಸ್ ಕೈಂಡ್ ಆಫ್ ಐ ಆಮ್ ನಾಟ್ ಲುಕಿಂಗ್ ಫಾರ್ ಇಟ್. ದೇರ್ ಇಸ್ ಪ್ರಾಪರ್ ಟೈಮ್ ಫಾರ್ ಆಲ್ ದ್ಯಾಟ್. ಸೊ ಅದು ಆದಾಗ ಹಾಗೆ ಆಗುತ್ತೆ ಅನ್ನೋದು ಇರ್ಬೋದೇನೋ. ಪೀಪಲ್ ಹೂ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇಟ್ ಲವ್ ಎಟ್ ಫಸ್ಟ್ ಸೈಟ್. ನನಗೆ ವಿಡಿಯೋ ಗೇಮ್ಸ್ ನೋಡಿದ್ರೆ ಆಗುತ್ತೆ, ಯಾವುದಾದ್ರು ಗ್ಯಾಜೆಟ್ಸ್ ನೋಡಿದಾಗ ಆಗುತ್ತೆ ಐ ವಾಂಟ್ ದಿಸ್ ಅನ್ನೋದು. ಸೊ ಮೇ ಬಿ ದಟ್ ಇಸ್ ಫಸ್ಟ್ ಸೈಟ್ ಲವ್. ನಿಮ್ಮ ಪ್ರಕಾರ ಅದು ಲವ್ ಎಟ್ ಫಸ್ಟ್ ಸೈಟ್? ಯಾ ಮೇ ಬಿ. ಓಕೆ, ರಮೇಶ್ ಇಂದರ್ ಸರ್ ಮತ್ತು ಶ್ರುತಿ ಮ್ಯಾಮ್ ಅವರ ನಿರ್ಮಾಣದಲ್ಲಿ, ರಮೇಶ್ ಸರ್ ಅವರ ನಿರ್ದೇಶನದಲ್ಲಿ ಬರ್ತಾ ಇರೋದು. ಇಬ್ಬರು ಕೂಡ ಸ್ಟ್ರಾಂಗ್ ಪೀಪಲ್. ನಿರ್ಮಾಣದಲ್ಲಿ ಶ್ರುತಿ ಮ್ಯಾಮ್ ಆದರೆ ನಿರ್ದೇಶನದಲ್ಲಿ ರಮೇಶ್ ಸರ್. ಸೊ ಹೇಗೆ ಅನಿಸುತ್ತೆ? ಬಿಕಾಸ್ ರಮೇಶ್ ಸರ್ ಅವರ ವರ್ಕ್ ನಾವೆಲ್ಲರೂ ಕೂಡ ನೋಡಿದ್ದೀವಿ, ಅವರು ಎಷ್ಟು ಪರ್ಟಿಕ್ಯುಲರು ಅದನ್ನು ಕೂಡ ನೋಡಿದ್ದೀವಿ. ನಿಮ್ಮಿಂದ ಹೆಂಗೆ ಆ್ಯಕ್ಟಿಂಗ್ನ ತಗೋಬೇಕು ಅಂತಂದು ಅವ್ರು ಎಷ್ಟು ವಿಷನ್ ಇಟ್ಕೊಂಡಿದ್ದಾರೆ ಅದು ಕೂಡ ನಮಗೆ ಗೊತ್ತಿದೆ. ಸೊ ಎಲ್ಲ ಒಂದು ಓವರಲ್ ಆಗಿ ಇಬ್ಬರ ಬಗ್ಗೆ ನೀವು ಹೇಳೋದಾದರೆ? ನೀವು ಹೇಳಿದಾಗೆ ಅದೇ ಸ್ಟ್ರಾಂಗ್ ಪರ್ಸ್ನಾಲಿಟಿ ಆ್ಯಂಡ್ ತುಂಬ ಟೈಮಿಂದ ಈ ಒಂದು ಫೀಲ್ಡಲ್ಲಿದ್ದಾರೆ. ಸೊ ದೇ ನೋ ದ ಆಡಿಯನ್ಸ್ ಪಲ್ಸ್, ದೇ ನೋ ವಾಟ್ ಆಡಿಯನ್ಸ್ ವಾಂಟ್ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಸಕ್ಸಸ್ ರೇಷೋ ಆಲ್ಸೋ ದೇ ಹ್ಯಾವ್ ಡನ್ ಸೋ ವೆಲ್ ಟಿಲ್ ನೌ. ಸೊ ಪ್ರತಿಯೊಂದು ಇದರಲ್ಲೂ ಕೈಂಡ್ ಆಫ್ ಲಕ್ ಆಲ್ ಕಮಿಂಗ್ ಟುಗೆದರ್ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ರಮೇಶ್ ಸರ್ ಆ್ಯಸ್ ಅನ್ ಆ್ಯಕ್ಟರ್ ಎಷ್ಟು ಬ್ರಿಲಿಯಂಟ್ ಆಗಿದ್ದಾರೆ, ವಿ ಆಲ್ ಹ್ಯಾವ್ ಸೀನ್ ಹಿಸ್ ವರ್ಕ್. ಸೊ ಇಟ್ಸ್ ಆ್ಯಡಿಂಗ್ ಆನ್ ಟು ಮೈ ಪರ್ಫಾರ್ಮೆನ್ಸ್. ಒಂದು ರೀತಿಯಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಆ್ಯಸ್ ಅ ಡೈರೆಕ್ಟರ್ ಆ್ಯಂಡ್ ಆ್ಯಸ್ ಅ ಆ್ಯಕ್ಟರ್ ಎರಡನ್ನೂ ಎಕ್ಸ್ಪ್ಲೇನ್ ಮಾಡಿದಾಗ ಇಟ್ ಗಿವ್ಸ್ ಮೋರ್ ಕ್ಲಾರಿಟಿ. ಇಟ್ ಗಿವ್ಸ್ ಮೋರ್ ಕ್ಲಾರಿಟಿ ಅಬೌಟ್ ವಾಟ್ ದೇ ವಾಂಟ್ ಫ್ರಮ್ ಮೀ, ಅಥವಾ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಆ್ಯಂಡ್ ಆ ಒಂದು ಸಿಚುವೇಶನ್ಗೆ, ಆ ಒಂದು ಸೀಕ್ವೆನ್ಸ್ಗೆ ನ್ಯಾಯ ಕೊಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಟ್ಸ್ ಕೈಂಡ್ ಆಫ್ ಅ ಗುಡ್ ಥಿಂಗ್ ಟು ಟೀಮ್ ಅಪ್. ಕಿರುತೆರೆಯಲ್ಲಿ ನಿಮ್ಮದೇ ಆದಂತಹ ಅಭಿಮಾನಿಗಳಿದ್ದಾರೆ. ನಿಮ್ಮ ಹಳೆ ಪ್ರಾಜೆಕ್ಟ್ಗಳಿಂದ ನಿಮ್ಮನ್ನು ತುಂಬ ಇಷ್ಟಪಟ್ಟು ಬಂದಿರುವಂತಹ ಅಭಿಮಾನಿಗಳು. ಸೊ ಈಗ ಕರ್ಣಾಗಿ ಅವ್ರು ಮುಂದೆ ಬರ್ತಾ ಇದ್ದೀರಾ, ಅವ್ರಿಗೂ ಎಕ್ಸ್ಪೆಕ್ಟೇಷನ್ ನಿಮ್ಮ ಮೇಲೆ ತುಂಬ ಇರುತ್ತೆ. ನಿಮಗೂ ಕೂಡ ಅವ್ರನ್ನ ಎಂಟರ್ಟೈನ್ ಮಾಡಬೇಕು ಅನ್ನುವಂತಹ ಒಂದು ಆಸೆ ಜಾಸ್ತಿ ಇರುತ್ತೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಅಭಿಮಾನಿಗಳಿಗೆ? ಜೂನ್ 16 ನಿಮ್ಮ ಸೀರಿಯಲ್ ಇವಾಗ ಲಾಂಚ್ ಆಗ್ತಾ ಇದೆ. ಸೊ ಆಲ್ ದ ವ್ಯೂವರ್ಸ್ ಆಬ್ವಿಯಸ್ಲಿ ಅವರು ಪ್ರೋಮೋ ಬಂದಾಗ ಅದೇನು ರೆಸ್ಪಾನ್ಸ್ ಎಲ್ಲ ಅವ್ರು ಕೊಟ್ಟರು ಅದು ಹೇಳಿದಾಗೆ ಆ್ಯಸ್ ಅ ರೆಸ್ಪಾನ್ಸಿಬಿಲಿಟಿ ಬಿಲ್ಡ್ ಆಗಿದೆ. ಆ್ಯಂಡ್ ವಿ ಆರ್ ರೆಡಿ ವಿತ್ ಅ ಫೈನಲ್ ಪ್ರಾಡಕ್ಟ್. ಒಂದು ನರ್ವಸ್ನೆಸ್ ಅನ್ನೋದಕ್ಕಿಂತ ಏನಾಗ್ಬೋದು, ಯಾವ ಥರ ಜನಕ್ಕೆ ಇಷ್ಟ ಆಗ್ಬೋದು ಅನ್ನೋದು ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಬಿಲ್ಡ್ ಆಗಿರುತ್ತೆ, ಅದಂತೂ ಇದ್ದೇ ಇದೆ. ಬಟ್ being in this same field for so long, I can assure you will see something very good. ಆ್ಯಂಡ್ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಾ, ಪ್ರತಿಯೊಬ್ಬರು ರಿಲೇಟ್ ಆಗ್ತೀರಾ, ಪ್ರತಿಯೊಂದು ಕ್ಯಾರೆಕ್ಟರ್ ಈ ಕರ್ಣ ಅನ್ನೋ ಪಾತ್ರಕ್ಕೆ ರಿಲೇಟ್ ಮಾಡ್ತೀರಾ. ಮನೇಲಿ ಈ ಥರ ಒಬ್ಬ ಗಂಡ ಇರಲಿ, ಈ ಥರ ಒಬ್ಬ ಮಗ ಇರಲಿ, ಈ ಥರ ಒಬ್ಬ ಅಣ್ಣ ಇರಲಿ ಅನ್ನೋ ಒಂದು ಭಾವನೆ ಅಂತೂ ಈ ಪಾತ್ರ ಕೊಟ್ಟೇ ಕೊಡುತ್ತೆ. ಇಟ್ಸ್ ಅ ಗುಡ್ ಟು ವಾಚ್ ಸೀರೀಸ್. 16ನೇ ತಾರೀಕಿಂದ ಮಿಸ್ ಮಾಡಬೇಡಿ, 8 ಗಂಟೆಗೆ ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿ. ಥ್ಯಾಂಕ್ ಯು. ಇದಾಗಿತ್ತು ಕಿರಣ್ ರಾಜ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.